கிருஷ்ணகிரி மாவட்டம் ஹோசூர் அருகே என்ஜின் ஆயிலை குடித்து உயிர் வாழும் நபரை பொதுமக்கள் வியப்புடன் கண்டு சென்றனர். கர்நாடக மாநிலம் சித்ரதுர்கா பகுதியைச் சேர்ந்த குமார் கடந்த 24 ஆண்டுகளாக என்ஜின் ஆயிலை குடித்து உயிர் வாழ்ந்து வருகிறார். கோவிலுக்கு சென்றுவிட்டு சொந்த ஊர் திரும்ப பணம் இல்லாமல் ஹோசூரில் இறக்கி விடப்பட்ட அவரை பொதுமக்கள் சூழ்ந்து கொண்டு அதிசயத்துடன் கண்டு சென்றனர். அப்போது இதுகுறித்து குமாரிடம் விசாரித்த போது என்ஜின் ஆயில் குடிப்பதால் தனக்கு எந்த உடல் உபாதையும் ஏற்படவில்லை என்று தெரிவித்தார். மேலும் ஐயப்ப சுவாமி மீது ஏற்பட்ட பக்தி காரணமாக எப்போதும் கருப்பு நிற ஆடைகளை அணிவதாகவும் அவர் கூறினார். ಶಿವಮೊಗ್ಗದಲ್ಲಿ ಹೊಳೆ ಬಸ್ ಸ್ಟಾಪ್. ಹೊಳೆ ಬಸ್ ಸ್ಟಾಪ್. ಅದು ಹೆಸರು ಹೊಳೆ ಬಸ್ ಸ್ಟಾಪ್ ಅಲ್ಲ, ಹೊಳೆ ಬಸ್ ಸ್ಟಾಪ್. ಹೊಳೆ ಬಸ್ ಸ್ಟಾಪ್. ಸರಿ, ಇವಾಗ ನೀವು ಎಷ್ಟು ಜನ ಹೋಗ್ತೀರಾ? ಆಮಾ, ನಮ್ಮ ಓನರ್ ಮಾಲೆ ಹಾಕಿದ್ರು. ಅವ್ರು ಕಾಯ್ತಿದ್ರಂತ ನನ್ನ ಎಲ್ಲ ಮಾಲೆ ಬಿಚ್ಚಿದ್ರು. ಇವಾಗ ಹೋಗಕ್ಕಂತ ಟ್ರೈನಿಗನ ಹತ್ತಿದ್ದೆ ಬೆಳಗ್ಗೆ. ಚೆಕ್ಕಿಂಗ್ ಹಿಡಿದ್ಬಿಟ್ರು, ಟ್ರೈನ್ ಟಿಕೆಟ್ ಇಲ್ಲ. 900 ರೂಪಾಯಿ ಆಗತ್ತ ಟ್ರೈನ್ ಚಾರ್ಜ್ ಹೋಗ್ತಾ ಬರ್ತಾ. ಅದಕ್ಕೆ ಇವಾಗಿಂದಲ್ಲ, 25 ವರ್ಷದಿಂದ ಹಂಗೆ. 25 ವರ್ಷದ ಕಾಯಿಲೆ. ಅದಕ್ಕೆ ಹೋಗಕ್ಕಂತ ಟ್ರೈನ್ ಟಿಕೆಟ್ ಕೇಳಿದೆ ಎಲ್ಲರ ಹತ್ರ, ಎಲ್ಲೂ ಆಗ್ಲಿಲ್ಲ. ಚಂಗನ್ನೂರ್ ಹೋಗ ಶಬರಿಮಲೆ ಅಲ್ಲಿ ಗ್ಯಾರೇಜ್ ಅಲ್ಲಿ ಹೋಗಿ ఊతం కైలే కలుగుదా నీదా కలుగుదంట. అరే ఊతే ఉమేష్ దగ్గర ಆಯಿಲ್ ಬಿಸಿ ಐತಪ್ಪ? ಇದು ಎಲ್ಲ ಹಳೆ ಅಲ್ದ ಬಿಸಿ ಐತೆ. ಹಿಂಗೆ ಬರೋದು. ಮತ್ತೆ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ವಾ? ಹಂಗಾಗಿದೆ ನಾನು ಇಷ್ಟು ವರ್ಷ ಭೂಮಿ ಮೇಲೆ ಇರ್ತಿದ್ದೀನಿ. ಸರಿ, ಮೆಡಿಕಲ್ ಸಂಬಂಧಪಟ್ಟದ ಏನೋ ತೊಂದರೆಗಳು ಬಂದೈತೆ? ದೂರವಾ ಉಮೇಶ್ ಆಯಿಲ್ಲ ಬಿಸಿಗೆ ಎಷ್ಟು ಲೀಟರ್ ಕುಡಿತೀಯಾ? ಸ್ವಂತೂರು ಯಾವ್ದು ಹಿಡಿದ್ರೆ ಸ್ವಂತೂರು 6 ಲೀಟರ್. ಇವಾಗ ಈ ಆಯಿಲ್ ಕಾಲೇಜ್ ಮೇಲೆ ಏನು ಕುಡಿತೀರಾ? ಬೇರೆ ಬನ್ನು, ಬ್ರೆಡ್, ಸ್ನಾಕ್ಸ್ ಐಟಮ್ ಅದೆಲ್ಲ ಎಲ್ಲ ಅಪರೂಪ 1-2 ಬಿಸ್ಕೆಟ್ ತಿಂತೀನಿ ಅಷ್ಟೇ. ಅಷ್ಟು ಬಿಟ್ರೆ ಇನ್ನೆಂತದಿಲ್ಲ. ಹೊಟ್ಟೆ ಹಸ್ಕೋದಂದ್ರೆ ಇನ್ನು ಆಯಿಲ್ ಕುಡಿಯೋದ? ಅದು 25 ವರ್ಷನೂ ಇಲ್ಲ. ಇವಾಗ 6 ಲೀಟ್ರಾ? ಇಲ್ಲಿ ನೋಡು ಸನಿ. 1 ಲೀಟರ್ ಎಷ್ಟಂತ ತಗೊಳ್ತೀರಾ? ದಿವಸಕ್ಕೆ 6 ಬೇಕು, ಒಂದಂತ.